ಈ ಬಿಗ್ ಬಾಸು ಬರ್ತಾ ಬರ್ತಾ ನೋಡ್ತಾ ಇದ್ದರೆ ರಾಯರ ಕುದುರೆ ಕತ್ತೆ ಆಯಿತು ಅಂತಾರಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಈ ಬಿಗ್ ಬಾಸು ಏನಂದರೆ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಜನಗಳಿಗೆ ಎಷ್ಟೊಂದು ಮೋಸ ಮಾಡ್ತಾ ಇರ್ತಾರೆ ಅಷ್ಟು ದೊಡ್ಡ ಶೋ ಅಲ್ಲಿ. ಜಾನ್ವಿ ಫಸ್ಟಿಂದನೂ ಹೇಳ್ತಾನೇ ಇದ್ಲು, ಕರೆಕ್ಟಾಗಿ ಹೇಳ್ತಾ ಇದ್ಲು, ಯಾರಿಗೆ ಬೇಕೋ ಅವ್ರು ಕಲರ್ಸ್ ಕನ್ನಡದವ್ರನ್ನ ತೊಗೊಂಬರ್ತಾರೆ ಅಂದ್ಬಿಟ್ಟು. ನಮ್ಗೆ ಆವಾಗಲೂ ಅರ್ಥ ಆಗ್ತಾ ಇರಲಿಲ್ಲ ಜಾನ್ವಿ ಹೇಳೋದು. ಈಗ ನಮಗೆ ಅದು ಸರಿ ಅನ್ನಿಸ್ತಾ ಇದೆ. ಜಾನ್ವಿ ಆ ರೀತಿ ಹೇಳಿದ ತಕ್ಷಣ ಕಳಿಸ್ಲಿಲ್ಲ, ಯಾಕಂದರೆ ಜನಗಳು ಅನುಮಾನ ಬರುತ್ತಲ್ವಾ. ಅದಕ್ಕೊಂದೆರಡು ವಾರ ಅವಳು ನಂಗೆ ಇಟ್ಕೊಂಡು ಇನ್ನು ಅವಳು ಇವ್ರ ಬಂಡವಾಳ ಎಲ್ಲ ಆಚೆ ತೆಗಿತಾಳೆ ಅಂದ್ಬಿಟ್ಟು ಅವಳು ಹೊರಗಡೆ ಕಳಿಸ್ಬಿಟ್ರು. ಆ ಮನೇಲಿ ನಡೀತಾ ಇದ್ದಿದೆ ಗಿಲ್ಲಿ, ಜಾನ್ವಿ, ಅಶ್ವಿನಿದು. ಇವ್ರದ್ದು ಏನೈತೆ ಅಂದ್ಬಿಟ್ಟು ಇವ್ರನ್ನ ನೋಡಬೇಕೋ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಅವಳನ್ನ ಇನ್ನು ಇವ್ರದ್ದೆಲ್ಲ ಆಚೆ ಇಕ್ತಾಳೆ, ಅವಳನ್ನ ಕಳಿಸ್ಬಿಟ್ರು ಜಾನ್ವಿನ. ಮತ್ತು ರಜತ್ನ, ಚೈತ್ರನ ಏನಕ್ಕೆ ಕರ್ಕೊಂಬರ್ಬೇಕು ಅಂತ ಅರ್ಥನೇ ಆಗ್ತಾಯಿಲ್ಲ ಇವಾಗ್ಲೂ. ಇವ್ರಿಗೆ ಯಾರು ಇಷ್ಟ ಬಂದರೆ ಅವ್ರು ಕರ್ಕೊಂಬಂದು ಬಿಡೋದು, ಯಾರು ಇಷ್ಟ ಬಂದರೆ ಅವ್ರನ್ನ ಇಟ್ಕೊಳ್ಳೋದು, ಕಷ್ಟ ಆದವ್ರನ್ನ ಹೊರಗಡೆ ಕಳಿಸ್ತಾರೆ. ಅವ್ರು ಎಷ್ಟೇ ಚೆನ್ನಾಗಿದ್ರು ಅವ್ರನ್ನ ಕಳಿಸೋದು ಹೊರಗಡೆ ಇವರು. ಈ ಚೈತ್ರನ ಹೋದ ಸೀಸನಲ್ಲೇ ನೋಡೋಕ್ಕಾಗ್ತಾ ಇರಲಿಲ್ಲ. ಅವಳಿಗೆ ತಲೆ ಬುಡ ಯಾವುದು ಅಂತ ಗೊತ್ತಿಲ್ಲ, ಅವಳಿಗೆ ಅರ್ಥನೂ ಆಗಲ್ಲ. ನೋಡಿದ್ರೆ ಮತ್ತೆ ತಂದು ಇವಾಗ ಬಿಟ್ಟವ್ರೆ, ನೋಡೋಕ್ಕಾಗತ್ತಾ? ಹೋದ ಸೀಸನಲ್ಲಿ ರಜತ್ಗೆ ಚೈತ್ರಾಗ ಆಗ್ತಾನೇ ಇರಲಿಲ್ಲ. ಅವಳು ಎಷ್ಟು ರೇಗಿಸ್ತಾ ಇದ್ದ, ಎಷ್ಟು ಗಲಾಟೆ ಮಾಡ್ತಾಯಿದ್ದ. ಈ ಸೀಸನಲ್ಲಿ ಇಲ್ಲ ಈ ಬಿಗ್ ಬಾಸೇ ಹೇಳ್ಕೊಟ್ಟಿದ್ದಾರ, ಇಲ್ಲ ಇವರೇ ಮಾತಾಡ್ಕೊಂಬಂದವ್ರ. ಅವಳಿಗೆ ಇವನು, ಇವನಿಗೆ ಅವಳು, ಆ ರೀತಿ ಇದ್ದಾರೆ. ಸೀಸನ್ 8ಅಲ್ಲಿ ದೀಪಿಕನ ಬಂದಿದ್ಲು, ಸರಿ ಅವ್ರ ಆಟ ಅವ್ರು ಆಡಿದ್ರು, ಆಯಿತು. ಮತ್ತೆ ಇನ್ನೊಂದು ಸೀಸನ್ಗೆ ಕರ್ಕೊಂಬಂದು ಮತ್ತೆ ಏನು ಎಲಿಮಿನೇಷನ್ ಅಂತ ಮಾಡಿದ್ರು. ಎಲಿಮಿನೇಷನ್ ಮಾಡಿ ಮತ್ತೆ ಏನಾಯ್ತು ಪಾಪ, ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿದ್ದು ಮತ್ತೆ ಒಳಗಡೆ ಹಂಗೆ ಮಾರನೇ ದಿವಸನೇ ಕರ್ಕೊಂಬಿಟ್ರು. ಇವರೇನು ಆಟ ಆಡ್ತಿದ್ದಾರೆ ಈ ಬಿಗ್ ಬಾಸ್ ಅವರು? ಹೇಳೋರು ಕೇಳೋರು ಯಾರು ಇಲ್ವ ಈ ಬಿಗ್ ಬಾಸ್ಗೆ? ನಾವು ನೋಡ್ತಾ ಇದ್ದೀವಲ್ಲ, ಜನಗಳು ಎಲ್ಲರನ್ನೂ ಮೂರ್ಖರು ಮಾಡ್ತಾ ಇರೋದ ಈ ಬಿಗ್ ಬಾಸು. ಮತ್ತು ಈ ಸ್ಪಂದನ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅವಳೊಂದು ಟಾಸ್ಕ್ ಆಡ್ತಾಳಾ? ಇಲ್ಲ ಎಲ್ಲನ ಕಾಣಿಸ್ಕೊತಾಳ? ಇಲ್ಲ. ಯಾರಿಬ್ಬರು ಚೆನ್ನಾಗಿ ಮಾತಾಡ್ತಾ ಇರ್ತಾರೋ ಅವರಿಬ್ಬರು ದೂರ ಮಾಡೋಕ್ಕೆ ಹೋಗ್ತಾಳೆ. ಅಷ್ಟು ಬಿಟ್ಟರೆ ಅವಳು ಬೇರೆ ಏನು ಮಾಡ್ತಾವಳೆ? ಮತ್ತು ಈ ಮಾಳು ಬಿಗ್ ಬಾಸಲ್ಲಿ ಅವನು ಇಲ್ವೋ ಅಂತಲೇ ಒಂದೊಂದ್ಸರಿ ಗೊತ್ತಾಗಲ್ಲ. ಅವನು ಇರೋ ಲೆಕ್ಕಕ್ಕೆ ಇಲ್ಲ ಮಾಳು, ಆದರೂ ಇಟ್ಕೊಂಡವ್ರೆ. ಯಾಕಂದರೆ ಆ ಊರ ಕಡೆಯಿಂದ ಸ್ವಲ್ಪ ಓಟ್ ಬರ್ಬೋದು, ಆದ್ದರಿಂದ ಮಾಳನ್ನು ತಳ್ಕೊಂಡು ಹೋಗ್ತಾವ್ರೆ. ಮತ್ತು ಆ ಮನೇಲಿ ಇದ್ದಿದ್ದೇ ಹೇಳೋಕ್ಕೋದ್ರೆ ಕಾಕ್ರೋಜು ಜಾನ್ವಿ. ಪಾಪ ಕಾಕ್ರೋಜ್ ಏನು ಮಾಡಿದೆ, ಎಷ್ಟು ಚೆನ್ನಾಗಿ ಹಂಗೋ ಹಿಂಗೋ ಆಟ. ಒಂದು ವಾರ ಸ್ವಲ್ಪ ಡಲ್ಲಾದ, ಇವ್ರು ಸುದೀಪ್ ಸರ್ ಬೈದರು ಅಂದ್ಬಿಟ್ಟು. ಆಮೇಲೆ ಚೆನ್ನಾಗೇ ಇದ್ದ. ಕಾಕ್ರೋಜನ್ನ ಜಾನ್ವಿನ ಕಳಿಸೋ ಅಂಥದ್ದು ಏನಾಗಿತ್ತು? ಈ ಸ್ಪಂದನನ ಕಳಿಸ್ಬೇಕಾಗತ್ತೆ ಅಂದ್ಬಿಟ್ಟು ನೋ ಎಲಿಮಿನೇಷನ್ ಅಂತ ಹೇಳ್ಬಿಟ್ರು. ಅಷ್ಟು ಬಿಗ್ ಬಾಸ್ಗೆ ಪ್ರೀತಿ ಇದ್ದರೆ ಅವ್ರ ಆಫೀಸಲ್ಲೇ ಹೋಗಿ ತೊಗೊಂಡೋಗಿ ಇಕ್ಕೊಬೋದಲ್ವಾ? ಅದು ಬಿಟ್ಬಿಟ್ಟು ಜನಗಳ್ನ ಏನಕ್ಕೆ ಹಿಂಗೆ ಮೂರ್ಖತನ ಮಾಡ್ತಾವ್ರೋ ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಜನಗಳ್ನ ಏನಕ್ಕೆ ಮೂರ್ಖರು ಮಾಡ್ತಾಯಿದ್ದಾರೆ? ಇದ್ರ ಬದಲು ಜನಗಳು ಓಟೇ ಬೇಕಾಗಿಲ್ವಲ್ಲ. ಜನಗಳು ಓಟು ಅಂತ ಸುಮ್ಮನೆ ನೆಪಕ್ಕೆ ಇವ್ರು ಮಾಡ್ತಾ ಇರೋದ? ಜನಗಳು ಕಷ್ಟಪಟ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಓಟ್ ಮಾಡಬೇಕು. ಜನಗಳು ಓಟ್ ಏನಾದ್ರು ಇವ್ರು ತೊಗೊಳ್ತಾರ? ಇವ್ರಿಗೆ ಇಷ್ಟ ಬಂದವ್ರನ್ನ ಇಕ್ಕೊಳ್ತಾರೆ, ಕಷ್ಟ ಆದವ್ರನ್ನ ಕಳಿಸ್ತಾರೆ. ಇದನ್ನೇನಕ್ಕೆ ಜನಗಳನ್ನ ಎಷ್ಟೊಂದು ಇದು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ನೋಡಿ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.